ಈತ ಪೊಲೀಸ್ ಆಗೋ ಕನಸು ಕಂಡಿದ್ದ. ಆ ಕನಸು ನನಸು ಮಾಡಿಕೊಳ್ಳುವಷ್ಟರಲ್ಲೇ ಜ್ಞಾನ ಅವನಲ್ಲಿ ಇರಲಿಲ್ಲ. ಅಡ್ಡದಾರಿ ಹಿಡಿದವನು ಮಣ್ಣು ತಿನ್ನೋ ಕೆಲಸ ಮಾಡಿ ಈಗ ಜೈಲ್ ಸೇರ್ತಾನೆ. ಅದು ಕೂಡ ಪೊಲೀಸ್ ವೇಷದಲ್ಲಿ ಅನ್ನೋದು ಇಂಪಾರ್ಟೆಂಟ್. ಅಲೆಲೆಲೆಲೆಲೆ, ಏನ್ ಸ್ಟೈಲು, ಏನ್ ಲುಕ್ಕು, ನೋಡೋಕೆ ಒಳ್ಳೆ ಖಡಕ್ ಆಫೀಸರ್ ರೀತಿ ಕಾಣ್ತಿರೋ ಈತ ಹೆಸರು ಮಲ್ಲಿಕಾರ್ಜುನ್ ಅಂತ. PSI ಆಗೇ ಬಿಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೊಲಿಸಿ ಇಟ್ಟಿದ್ದಂತ ಬಟ್ಟೆನ ಹಾಕೊಂಡು ದರ್ಬಾರ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದ. ನವೀನ್ ಮನೆಗೆ PSI ಡ್ರೆಸ್ ಧರಿಸಿ ನುಗ್ತಾರೆ. ಉಳಿದ ಕ್ರೈಮ್ ಸ್ಟಾಪ್ ರೀತಿ ಸಪೋರ್ಟ್ ಮಾಡಿದ್ರು. ನೀನು ಗಾಂಜಾ ಮಾರ್ತಿದೀಯಾ, ಮನೆ ಸ್ಕೆಚ್ ಮಾಡ್ಕೊಂಡ್ಬಿಟ್ಟು ಒಂದು ರೀತಿ ಆದಂತ ಬೆದರಿಕೆ ಹಾಕ್ತಾರೆ. ಸೊ ಅರೆಸ್ಟ್ ಮಾಡಬಾರ್ದು ಅಂತ ಅಂದ್ರೆ ಹಣ ಕೊಡಬೇಕು ಅಂತ ಖಾತೆಯಲ್ಲಿದ್ದಂತ 87,000, ಬೀರ್ನಲ್ಲಿದ್ದಂತ 53,000, ಪರ್ಸ್ನಲ್ಲಿದ್ದಂತ 2,000 ಕಸಿದು ಪರಾರಿ ಆಗ್ತಾರೆ. ಯೂನಿಫಾರ್ಮ್ ಹಾಕಿಕೊಂಡು ಬಿಟ್ಟಿ ಪೋಸ್ ಕೊಡ್ತಾನೆ. ಮನೆಗೆ ದೊರಡೆ ಮಾಡಿದ್ದು ಮಾತ್ರ ತಪ್ಪು. ದುಡಿದು ತಿನ್ನೋದು ಬಿಟ್ಟು ಮಣ್ಣು ತಿನ್ನೋ ಕೆಲಸ ಮಾಡಿದ್ದು ಮಾತ್ರ ವಿಪರ್ಯಾಸ ಅಂತಾನೆ ಹೇಳ್ಬೋದು. ನೋಡಿ, ಅದೆಷ್ಟೋ ಜನರ ಕನಸಿದೆ, ಅದೆಷ್ಟೋ ಜನರ ಒಂದಿಷ್ಟು ಕನಸಿದೆ. ನಾನು ಕೂಡ PSI ಆಗಬೇಕು, ನನ್ನ ಮೇಲೆಯೂ ಕೂಡ ಕಾಕಿ ಬಟ್ಟೆ ಬರಬೇಕು ಅನ್ನುವಂಥದ್ದು, ನಾನು ಹೋಗುವಂತ ಗಾಡಿ ಮೇಲೆ ಕೆಂಪು ಲೈಟ್ ಹತ್ತಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಯುವಕ ಯುವತಿಯರ ಕನಸಾಗೋಗ್ಬಿಟ್ಟಿದೆ. ಹಲೋ ನಮಸ್ಕಾರ, ರೆಬೆಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಈತ ಪೊಲೀಸ್ ಆಗೋ ಕನಸು ಕಂಡಿದ್ದ. ಆದ್ರೆ ಆ ಕನಸು ನನಸು ಮಾಡಿಕೊಳ್ಳುವಷ್ಟರಲ್ಲೇ ಜ್ಞಾನ ಅವನಲ್ಲಿ ಇರಲಿಲ್ಲ. ಇದರಿಂದ ಅಡ್ಡದಾರಿ ಹಿಡಿದವನು ಮಣ್ಣು ತಿನ್ನೋ ಕೆಲಸ ಮಾಡಿ ಈಗ ಜೈಲ್ ಸೇರ್ತಾನೆ. ಅದು ಕೂಡ ಪೊಲೀಸ್ ವೇಷದಲ್ಲಿ ಅನ್ನೋದು ಇಂಪಾರ್ಟೆಂಟ್. ಅಲೆಲೆಲೆಲೆಲೆ, ಏನ್ ಸ್ಟೈಲು, ಏನ್ ಲುಕ್ಕು, ನೋಡೋಕೆ ಒಳ್ಳೆ ಖಡಕ್ ಆಫೀಸರ್ ರೀತಿ ಕಾಣ್ತಿರೋ ಈತ ಹೆಸರು ಮಲ್ಲಿಕಾರ್ಜುನ್ ಅಂತ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಮೂಲದ ಮಲ್ಲಿಕಾರ್ಜುನ್ ವಿದ್ಯಾವಂತ. ಪೊಲೀಸ್ ಆಗಬೇಕು ಅಂತ ಒಂದೆರಡು ಬಾರಿ ಪರೀಕ್ಷೆಯೂ ಕೂಡ ಬರೆದಿದ್ದ. ಆದರೆ ಆತನ ಆಸೆ ಈಡೇರಲಿಲ್ಲ. ಆ ಬಳಿಕ ಪೊಲೀಸ್ ಆಗದಿದ್ರು ಪರವಾಗಿಲ್ಲ, ಪೊಲೀಸ್ ಆಗುವ ಆಸೆ ಹೊತ್ತಿನಲ್ಲಿ ಒಂದು ಕಡೆ ಏನು ಹೊತ್ಕೊಂಡಿತ್ತಲ್ಲ, ಆ ಆಸೆ ಈಗ ಹೊಲಸೆ ಇಟ್ಟಿದಂತ ಒಂದ್ ಕಡೆ ಅಂದ್ರೆ ಆಫೀಸರ್ ಆಗೇ ಬಿಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ, PSI ಆಗೇ ಬಿಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೊಲಿಸಿ ಇಟ್ಟಿದ್ದಂತ ಬಟ್ಟೆನ ಹಾಕೊಂಡು ದರ್ಬಾರ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದ. ನೋಡಿ, ಈಗ ಪೊಲೀಸ್ ಕನಸು ಕಂಡವನು ಕದಿಮನಾಗಿದ್ದು ಹೇಗೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀನಿ. PSI ಆಗಬೇಕು ಅಂತ ಕನಸು ಕಂಡಿದ್ದಂಥ ಮಲ್ಲಿಕಾರ್ಜುನ್ 2022 ಹಾಗೂ 2023ರಲ್ಲಿ 2 ಬಾರಿ ಪರೀಕ್ಷೆಗೆ ಹಾಜರಾಗ್ತಾನೆ. ಆದರೆ 2 ಬಾರಿಯೂ ಕೂಡ ಪಾಸ್ ಆಗೋಕೆ ಆಗಲಿಲ್ಲ. ಆದರೆ ಹುಟ್ಟೂರಿನಲ್ಲಿ ಮಾತ್ರ PSI ಆಗಿದ್ದೀನಿ, ಬೆಂಗಳೂರಿನಲ್ಲಿ ಕೆಲಸ ಅಂತ ಹೇಳ್ಕೊಂಡಿದ್ದ. ಎಲ್ಲರನ್ನ ಕೂಡ ನಂಬಿಸೋಕೆ ಅಂತ ಕಾಮಾಕ್ಷಿ ಪಾಳ್ಯದಲ್ಲಿ PSI ರೀತಿಯಲ್ಲೇ ಪೊಲೀಸ್ ಯೂನಿಫಾರ್ಮ್ ರೆಡಿ ಕೂಡ ಮಾಡಿಸ್ಕೊಂಡಿದ್ದ. ಲಾಠಿ, ಟೋಪಿ, ಶೂ ಧರಿಸಿ ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಡಿದ್ದ. ಇದೇ ಫೋಟೋಗಳನ್ನು ತೋರಿಸಿ ತನ್ನನ್ನು PSI ಅಂತ ಫುಲ್ ಬಿಲ್ಡಪ್ ಕೂಡ ಕೊಟ್ಟಿದ್ದ. ಇಷ್ಟೆಲ್ಲ ಆದ್ಮೇಲೆ ಐಷಾರಾಮಿ ಜೀವನ ನಡೆಸಬೇಕು ಅಂತ ಅಡ್ಡದಾರಿ ಹಿಡಿದ ಮಲ್ಲಿಕಾರ್ಜುನ್ ಮತ್ತಿಕೆರೆಯಲ್ಲಿ ವಾಸವಾಗಿ ಏನಾದ್ರೂ ವರ್ಕೌಟ್ ಆಗುತ್ತಾ ಅಂತ ಹೊಂಚು ಹಾಕಿ ಕೂತಿದ್ದ. ಆಗ ಈತನಿಗೆ ಪರಿಚಯ ಆಗಿದ್ದೆ ಋತಿಕ್. ನೋಡಿ, ಈ ಋತಿಕ್ ಒಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ, 2 ಬಾರಿ ಪರೀಕ್ಷೆ ಬರೆದು ತಾನು ಕಾಕಿ ತೊಟ್ಟಬೇಕು ಅನ್ನುವಂಥದ್ದು. ಋತಿಕ್ನು ಕೂಡ ಏನು ಕಮ್ಮಿ ಇರಲಿಲ್ಲ ರೀ, ಸಖತ್ ಕಿಲಾಡಿ. ಏನಾದ್ರೂ ಮಾಡಿ ಹಣ ಸಂಪಾದನೆ ಮಾಡಬೇಕು ಅಂತ ಅಲ್ದಾಡ್ತಾ ಇದ್ದ. ಆಗ ಈತನ ಕಣ್ಣಿಗೆ ಬಿದ್ದವನೇ ನವೀನ್ ಎಂಬವನು ಕೂಡ ತುಂಬಾ ಹತ್ತಿರದಿಂದ ಗಮನಿಸಿದಂತ ಋತ್ವಿಕ್ ನವೀನ್ ಮನೆಗೆ ನುಗ್ಗಿದ್ರೆ ಹಣ, ಚಿನ್ನಾಭರಣ ಸಿಗುತ್ತೆ ಅಂತ ಮಲ್ಲಿಕಾರ್ಜುನ್ ತಿಳಿಸಿದ್ದ. ಇದಕ್ಕೆ ತಕ್ಕಂತೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದ ಮಲ್ಲಿಕಾರ್ಜುನ್ ಪ್ರಮೋದ್, ವಿನಯ್, ಋತಿಕ್ ಜೊತೆ ಸೇರಿ ಡಿಸೆಂಬರ್ 7ನೇ ತಾರೀಕು ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯ ನರಸೀಪುರದ ನವೀನ್ ಮನೆಗೆ PSI ಡ್ರೆಸ್ ಧರಿಸಿ ನುಗ್ತಾರೆ. ಉಳಿದ ಕ್ರೈಮ್ ಸ್ಟಾಪ್ ರೀತಿ ಸಪೋರ್ಟ್ ಮಾಡಿದ್ರು. ನೀನು ಗಾಂಜಾ ಮಾರ್ತಿದೀಯಾ, ಮನೆ ಸ್ಕೆಚ್ ಮಾಡ್ಕೊಂಡ್ಬಿಟ್ಟು ಒಂದು ರೀತಿ ಆದಂತ ಬೆದರಿಕೆ ಹಾಕ್ತಾರೆ. ಲಾಠಿಯೂ ಕೂಡ ತೋರಿಸ್ತಾರೆ. ನೋಡಿ, ಕಬ್ಬಿಣದ ರಾಡ್ನಿಂದ ನವೀನ್ ಮೇಲೆ ಒಂದಿಷ್ಟು ಹಲ್ಲೆ ಕೂಡ ಮಾಡ್ತಾರೆ. ಸೊ ಅರೆಸ್ಟ್ ಮಾಡಬಾರ್ದು ಅಂತ ಅಂದ್ರೆ ಹಣ ಕೊಡಬೇಕು ಅಂತ ಖಾತೆಯಲ್ಲಿದ್ದಂತ 87,000, ಬೀರ್ನಲ್ಲಿದ್ದಂತ 53,000, ಪರ್ಸ್ನಲ್ಲಿದ್ದಂತ 2,000 ಕಸಿದು ಪರಾರಿ ಆಗ್ತಾರೆ. ಪೊಲೀಸ್ ಇದ್ದಂತ ಮಲ್ಲಿಕಾರ್ಜುನ ಅಂಡ್ ಗ್ಯಾಂಗ್ ಆ ಬಗ್ಗೆ ಅನುಮಾನಗೊಂಡಂತ ನವೀನ್ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ. ಕಾರ್ಯಾಚರಣೆ ನಡೆಸಿದಂತಹ ಪೊಲೀಸರು ನಕಲಿ PSI ಮಲ್ಲಿಕಾರ್ಜುನ್ ಸೇರಿದಂತೆ 4 ಬಂಧಿಸಿ 45,000 ಹಣ, ಕೃತ್ಯಕ್ಕೆ ಬಳಸಿದಂತ ಕಾರು ಸೀಸ್ ಮಾಡಿ ಒಂದಿಷ್ಟು ತನಿಖೆಯನ್ನ ಮಾಡ್ತಾರೆ. ಸೊ ಈ ಘಟನೆ ಬಗ್ಗೆ ಮಾಧ್ಯಮಗಳಿಗೆ ವಿವರಣೆ ನೀಡಿದಂತ ಈಶಾನ್ಯ ವಿಭಾಗದ DCP ಸಜಿತ್ ಅವರು ಸಂಜೆ ಸಮಯದಲ್ಲಿ ಒಬ್ಬರೇ ಇರುವಾಗ ಒಂದಿಷ್ಟು 3 ಆರೋಪಿಗಳು ಗಮನಿಸಿದ್ರು. ನೀನು ಗಾಂಜಾ ವ್ಯಾಪಾರ ಮಾಡ್ತಿದ್ಯಾ ಅಂತ ಬೆದರಿಕೆ ಹಾಕ್ತಾರೆ. ಅಲ್ಲದೆ ಪೊಲೀಸ್ ಬಟ್ಟೆ ಹಾಕಿಕೊಂಡು ಬಂದು 2 ಕ್ರೈಮ್ ಕಾನ್ಸ್ಟೇಬಲ್ಗಳನ್ನ ಅಂತ ಹೇಳಿ ರೈಡ್ ಕೂಡ ಮಾಡ್ತಾರೆ. ಸೊ ಆತನ ಬಳಿ ಇದ್ದಂತ ಹಣ ದೋಚಿ ವಿಡಿಯೋ ಮಾಡಿದ್ದಾರೆ. ಪ್ರಕರಣದಲ್ಲಿ 4 ಬಂಧನ ಮಾಡಿದ್ದೇವೆ. ಕೃತ್ಯಕ್ಕೆ ಬಳಕೆ ಮಾಡಿದಂತ ಬೈಕು ಹಾಗೂ ಕಾರು 45,000 ರೂಪಾಯಿ ನಗದನ್ನ ವಶಕ್ಕೂ ಕೂಡ ಪಡೆದಿದ್ದೀವಿ ಅಂತ ವಿವರಿಸಿದ್ದಾರೆ. ನೋಡಿ, ಮಲ್ಲಿಕಾರ್ಜುನ್ ಪೊಲೀಸ್ ಆಗಬೇಕು ಅಂತ ಕಂಡಿದ್ದು ಕನಸು ತಪ್ಪ ಅಲ್ಲ.
ಆದರೆ ಪೊಲೀಸ್ ಆಗದಿದ್ರೆ ಯೂನಿಫಾರ್ಮ್ ಹಾಕಿಕೊಂಡು ಬಿಟ್ಟಿ ಪೋಸ್ ಕೊಡ್ತಾನೆ ಮನೆಗೆ ದೊರಡೆ ಮಾಡಿದ್ದು ಮಾತ್ರ ತಪ್ಪು. ವಿದ್ಯೆ ಬುದ್ಧಿ ಎಲ್ಲವೂ ಕೂಡ ಇತ್ತು. ದುಡಿದು ತಿನ್ನೋದು ಬಿಟ್ಟು ಮಣ್ಣು ತಿನ್ನೋ ಕೆಲಸ ಮಾಡಿದ್ದು ಮಾತ್ರ ವಿಪರ್ಯಾಸ ಅಂತಾನೆ ಹೇಳ್ಬೋದು. ನೋಡಿ, ಅದೆಷ್ಟೋ ಜನರ ಕನಸಿದೆ ರೀ, ಅದೆಷ್ಟೋ ಜನರ ಒಂದಿಷ್ಟು ಕನಸಿದೆ. ನಾನು ಕೂಡ PSI ಆಗಬೇಕು, ನನ್ನ ಮೇಲೆಯೂ ಕೂಡ ಕಾಕಿ ಬಟ್ಟೆ ಬರಬೇಕು ಅನ್ನುವಂಥದ್ದು, ನಾನು ಹೋಗುವಂಥ ಗಾಡಿ ಮೇಲೆ ಕೆಂಪು ಲೈಟ್ ಹತ್ತಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಯುವಕ ಯುವತಿಯರ ಕನಸಾಗೋಗ್ಬಿಟ್ಟಿದೆ. ನಾನು ಕೂಡ ಪೊಲೀಸ್ ಆಗಬೇಕು, ನಾನು ಕೂಡ PSI ಆಗಬೇಕು, ನಾನು ಕೂಡ UPSC ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕು ಅನ್ನುವಂಥದ್ದು ಅದೆಷ್ಟೋ ಯುವಕ ಯುವತಿಯರ ಕನಸು. ಅದೆಷ್ಟೋ ಬಡ ಯುವಕರು ಕೂಡ ಈಗಲೂ ಕೂಡ ಕನಸನ್ನು ಕಾಡ್ತಾ ಇದ್ದಾರೆ. ನನ್ನ ತಂದೆ ತಾಯಿಗೆ ಆಸರೆ ಆಗಬೇಕು, ನಾನು ಊರಲ್ಲಿ ಒಂದಿಷ್ಟು ಹೆಸರನ್ನು ಮಾಡಬೇಕು, ನನ್ನ ತಂದೆ ತಾಯಿಗೆ ಒಂದು ಸೂರನ್ನು ಕಟ್ಟಿಕೊಡಬೇಕು, ನಾನು ಜವಾಬ್ದಾರಿಯುತ ಮಗ ಮತ್ತು ಮಗಳಾಗಬೇಕು ಅನ್ನುವಂಥದ್ದು ಈಗಲೂ ಕೂಡ ವಿಜಯಪುರ ಭಾಗ ಆಗಿರ್ಬೋದು, ಧಾರವಾಡ ಭಾಗ ಆಗಿರ್ಬೋದು, ಆಲ್ ಓವರ್ ಕರ್ನಾಟಕದಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳಿದ್ದಾರಲ್ಲ ಅವರೆಲ್ಲರ ಕನಸು ಒಂದೇ ಒಂದು, ನಾನು ಕೂಡ ಪೊಲೀಸ್ ಆಗಬೇಕು ಅನ್ನುವಂಥದ್ದು. ಆದರೆ ಕೆಲವೊಂದಿಷ್ಟು ಜನ ಪೊಲೀಸ್ ಆಗ್ತಾ ಇದ್ದಾರೆ, ಸಾಕಷ್ಟು ವಿದ್ಯಾ ಬುದ್ಧಿ ಇದ್ರೂ ಕೂಡ ಸಾಕಷ್ಟು ಜನ ಒಂದು ರೀತಿಯಾಗಿ ಸಕ್ಸಸ್ ಕೂಡ ಆಗ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ಜನ ಈ ರೀತಿಯಾದಂಥ ಅಡ್ಡದಾರಿ ಹಿಡಿಯೋ ಮೂಲಕ ನಾನು ಮಾಡಬಾರ್ದು ಕೆಲಸ ಮಾಡಿ ಇದೀಗ ಮಣ್ಣು ತಿನ್ನುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಊರಲ್ಲಿದ್ದಂಥ ಮಾನ ಮರ್ಯಾದೆ ಎಲ್ಲವೂ ಕೂಡ ಹರಾಜಾಯಿತು. ತಂದೆ ತಾಯಿ ಮಾನ ಮರ್ಯಾದೆ ಹರಾಜಾಯಿತು. ನೋಡಿ, ನಿನ್ನ ಮಗ PSI ಆಗಿದ್ದಾನೆ ಅಂತ ಸುಳ್ಳು ಹೇಳ್ಬಿಟ್ಟು ಇದೀಗ ಒಂದಿಷ್ಟು ಕಳ್ಳತನ ಕೇಳ್ದು ಬಿಟ್ಟಿದ್ದಾನೆ ಅಂತ ತಂದೆ ತಾಯಿ ಮುಂದೆ ಬಂದು ಮಾತಾಡುವಂಥದ್ದು, ಇವೆಲ್ಲವೂ ಕೂಡ ಕೇಳಿದಂಥ ತಂದೆ ತಾಯಿ ಇರ್ತಾರೇನ್ರಿ? ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಇಂಥವೆಲ್ಲ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ. ಮಕ್ಕಳು ಯಾಕಾದರೂ ಹಿಂಗೆ ಮಾಡ್ತಾ ಇದ್ದಾರೋ ಏನು ಕತೆನೋ ಗೊತ್ತಿಲ್ಲ. ಬಟ್ ಈ ಮಣ್ಣು ತಿನ್ನೋ ಕೆಲಸ ಮಾಡೋದು ಮಾತ್ರ ಬಿಟ್ಬಿಡಿ, ಒಳ್ಳೆ ಮಕ್ಕಳಾಗಿ ಒಂದು ಕಡೆ ಒಳ್ಳೆ ಸಮಾಜಕ್ಕೆ ಒಂದಿಷ್ಟು ದಾರಿ ದೀಪ ಆಗಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ TV.